ಆತ್ಮೀಯ ಸ್ನೇಹಿತರೆ, ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಹೊಂದಿಕೊಂಡ ಆಶೀರ್ವಾದಗಳನ್ನು ನೆನಪು ಮಾಡಿಕೊಳ್ಳೋಣ. ದೇವರ ವಾಕ್ಯಗಳು ನಮ್ಮ ಸಂಗಡ ಮಾತಾಡುವಾಗ ನಾವು ಕೇಳಿ ವಿಧೇಯರಾದರೆ ಸತ್ಯವನ್ನು ಅರಿತುಕೊಳ್ಳುತ್ತೇವೆ. ಪ್ರಿಯರೇ, ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆಯ 4ನೇ ಅಧ್ಯಾಯ 1ನೇ ವಚನದಿಂದ 17ನೇ ವಚನದವರೆಗೆ ಅಧ್ಯಯನ ಮಾಡುವಾಗ ಶೋಧನೆಯ 2 ಅರ್ಥಗಳು ಯಾವುದು? ಯೇಸುವಿನ ಶೋಧನೆಯ ಮರ್ಮವೇನು? ಆತನು ಯಾಕೆ ಶೋಧಿಸಲ್ಪಟ್ಟನು ಎಂಬ ಸತ್ಯವನ್ನು ಅರಿತುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಹರ್ಷ ಹೃದಯದಿಂದ ಹಸನ್ಮುಖ, ಮನೋವ್ಯತೆಯಿಂದ ಆತ್ಮಭಂಗ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 13ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನೂ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಹೊಂದಿಕೊಂಡ ಆತ್ಮಿಕ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆಯ 4ನೇ ಅಧ್ಯಾಯದ ಧ್ಯಾನದಲ್ಲಿ ಮುಂದೆ ಸಾಗೋಣ. ಪ್ರಿಯರೇ, ಈ 4ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಅಡವಿಯಲ್ಲಿ ಯೇಸುವಿಗಾದ ಶೋಧನೆ, ಕಪೆರ್ನೌಮಿನಲ್ಲಿ ಯೇಸುವಿನ ಬಹಿರಂಗ ಸೇವೆಯ ಪ್ರಾರಂಭ, ಗಲಿಲಾಯ ಸಮುದ್ರದ ಬಳಿ ತನ್ನ 4 ಮಂದಿ ಶಿಷ್ಯರನ್ನು ಕರೆದದ್ದು ಎಂಬುದಾಗಿದೆ. ಪ್ರಿಯ ವೀಕ್ಷಕರೇ, ಮತ್ತಾಯನ ಸುವಾರ್ತೆಯ ಚಲನೆಯನ್ನು ಅನುಸರಿಸೋಣ. ಯೇಸು ನಮ್ಮ ನಡುವೆ ಜನಿಸಲು ಮತ್ತು ನಮ್ಮೊಂದಿಗೆ ಗುರುತಿಸಿಕೊಳ್ಳಲು ಬಂದನು. ಆತನು ಇತರ ಮಗುವಿನಂತೆ ಬೆಳೆದನು, ಆದರೆ ಆತನು ನಿರುಪದ್ರವಿ ಮತ್ತು ಪಾಪ ರಹಿತನಾಗಿದ್ದನು. ಈಗ ಆತನು ದೀಕ್ಷಾಸ್ಥಾನದಲ್ಲಿ ನಮ್ಮೊಂದಿಗೆ ಗುರುತಿಸಲ್ಪಟ್ಟಿದ್ದಾನೆ. ಆತನು ನಮ್ಮ ಪಾಪವನ್ನು ಧರಿಸಿದ್ದಾನೆ ಹಾಗೂ ಪರೀಕ್ಷಿಸಲ್ಪಡುತ್ತಾನೆ. ಕೆಲವು ಯಥಾರ್ಥವಾದ ಪ್ರಶ್ನೆಗಳಿಗೆ ಉತ್ತರ ದೊರಕಬೇಕಾಗಿದೆ. ಪ್ರಿಯರೇ, ರಾಜನು ಪರಿಶೋಧನೆ ಸಹಿಸಬಲ್ಲನೆ? ಅದನ್ನು ಜಯಿಸಬಲ್ಲನೆ? ಪ್ರಿಯರೇ, ಶೋಧಿಸಲ್ಪಡುವುದು ಎಂಬುದಕ್ಕೆ 2 ಅರ್ಥಗಳಿರುತ್ತವೆ. ಅದರಲ್ಲಿ ಮೊದಲನೆಯದು ಕೆಟ್ಟದ್ದನ್ನು ಮಾಡಲು ಪ್ರೇರೇಪಿಸುವುದು. ಕೆಟ್ಟದ್ದಕ್ಕೆ ಒಳಗಾಗುವ ಬಲಹೀನತೆ ನಮ್ಮೆಲ್ಲರಲ್ಲೂ ಇರುತ್ತದೆ. ಯೇಸುವಿನಲ್ಲಿ ಆ ಬಲಹೀನತೆ ಇರಲಿಲ್ಲ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ ಎಂಬುದಾಗಿಯೂ ಆತನು ಪರಿಶುದ್ಧನೂ ನಿರ್ದೋಷಿಯೂ ನಿಷ್ಕಳಂಕನೂ ಪಾಪಿಗಳಲ್ಲಿ ಸೇರದವನೂ ಆಗಿದ್ದಾನೆ ಎಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುತ್ತೇವೆ. ಆದ್ದರಿಂದ ಪ್ರಿಯರೇ, ನಮ್ಮನ್ನು ಬೀಳುವಂತೆ ಮಾಡುವ ಶೋಧನೆಗಳಿಗಿಂತ ಹೆಚ್ಚಿನ ಶೋಧನೆ ಆತನಿಗೆ ಬರಬೇಕಾಗಿತ್ತು. 2ನೇದಾಗಿ ಪರೀಕ್ಷೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದ ಪ್ರಕಾರ, ದೇವರು ನಮ್ಮನ್ನು ಕೆಟ್ಟದರಿಂದ ಪರೀಕ್ಷಿಸುವುದಿಲ್ಲ, ದೇವರು ಅಬ್ರಹಾಮನನ್ನು ಪರೀಕ್ಷಿಸಿದನು ಎಂದು ಬರೆದದೆ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 1ನೇ ವಚನ. ಅಂದರೆ ದೇವರು ಅಬ್ರಹಾಮನ ನಂಬಿಕೆಯನ್ನು ಪರೀಕ್ಷಿಸಿದನು. ಯೇಸುವಿಗೆ ಈಗ ಪರೀಕ್ಷೆಯಾಗಲಿಕ್ಕಿದೆ. ಆತನು ಸೋತು ಹೋಗುತ್ತಿದ್ದನೋ? ಖಂಡಿತವಾಗಿ ಇಲ್ಲ ಎಂದು ನಾನು ಹೇಳುತ್ತೇನೆ. ಆತನು ಎಂದಿಗೂ ಬೀಳುತ್ತಿರಲಿಲ್ಲ. ಇಲ್ಲವಾದಲ್ಲಿ ನಮಗೊಬ್ಬ ರಕ್ಷಕನು ಇರುತ್ತಿರಲಿಲ್ಲ. ಹಾಗಾದರೆ ಯೇಸು ಸೋತು ಹೋಗುತ್ತಿರಲಿಲ್ಲವಾದರೆ ಆತನ ಶೋಧನೆ ನಿಜವಾದದ್ದಾಗಿತ್ತೋ ಎಂದು ನೀವು ಕೇಳಬಹುದು. ಪ್ರಿಯರೇ, ನಾನು ಹೇಳುವುದೇನೆಂದರೆ, ಆತನಿಗಾದ ಶೋಧನೆಯು ನನಗೆ ನಿನಗೆ ಎಂದೂ ಬಂದಿರದಷ್ಟು ದೊಡ್ಡದಾಗಿತ್ತು. ಪ್ರಿಯರೇ, ಹೊಸದಾಗಿ ಕಾರನ್ನು ಸಿದ್ಧ ಮಾಡಿದಾಗ ಅದು ಎಲ್ಲ ಪರೀಕ್ಷೆಗಳನ್ನು ಜಯಿಸುತ್ತದೋ ಎಂದು ಪರೀಕ್ಷಿಸುತ್ತಾರೆ ಮತ್ತು ಪ್ರತಿಯೊಂದು ನಿಜವಾದ ವಜ್ರವು ನಕಲಿ ಅಲ್ಲ ಎಂದು ತೋರಿಸಲು ಪರೀಕ್ಷಿಸಲಾಗುತ್ತದೆ. ಅದೇ ರೀತಿ ಕರ್ತನಾದ ಯೇಸು ಕ್ರಿಸ್ತನನ್ನು ತಾನು ನಿಖರವಾಗಿ ಹೇಳಿಕೊಂಡವನು ಎಂದು ಪ್ರದರ್ಶಿಸಲು ಪರೀಕ್ಷಿಸಲಾಯಿತು. ಪ್ರೀತಿಯುಳ್ಳ ವೀಕ್ಷಕರೇ, ಒಂದು ದೃಷ್ಟಾಂತದ ಮುಖಾಂತರ ಇದನ್ನು ನೋಡೋಣ. ನಮ್ಮ ಊರಿನ ನದಿಯೊಂದರ ಸೇತುವೆ ಮೇಲಿಂದ ರೈಲು ಮಾರ್ಗದಲ್ಲಿ ಒಂದು ರೈಲು ಓಡುತ್ತಿತ್ತು. ಒಂದು ಸಲ ನೆರೆ ಬಂದು ಆ ಸೇತುವೆ ಮುರಿದು ಬಿತ್ತು. ಕೆಲವು ಕಾಲ ನಮಗೆ ರೈಲು ಬರಲಿಲ್ಲ. ಆ ಸೇತುವೆ ಹಾಗೂ ಅದರ ಮೇಲಿನ ರೈಲು ಮಾರ್ಗವನ್ನು ಪುನಃ ಕಟ್ಟಿಯಾದ ಮೇಲೆ ಒಂದು ದಿನ ಅದರ ಮೇಲೆ 2 ರೈಲು ಎಂಜಿನ್ಗಳನ್ನು ಇರಿಸಿ ಅದರಿಂದ ಗಟ್ಟಿಯಾಗಿ ಸಿಳ್ಳೆ ಹಾಕಿಸಿದರು.
ಸಿಳ್ಳೆಯ ಸದ್ದು ಕೇಳಿ ಊರವರೆಲ್ಲರೂ ಅಲ್ಲಿಗೆ ಓಡಿ ಬಂದರು. ಕೊನೆಗೆ ಒಬ್ಬಾತ ಧೈರ್ಯ ಮಾಡಿ ಆ ರೈಲಿನ ಸಿಬ್ಬಂದಿಯ ಬಳಿ ಹೋಗಿ, ಏನು ಮಾಡುತ್ತಿದ್ದೀರಿ ಎಂದು ಕೇಳಿದನು. ಆಗ ಅವರೆಂದರು, ಸೇತುವೆಯನ್ನು ಪರೀಕ್ಷಿಸುತ್ತಿದ್ದೇವೆ. ಆಗ ಒಬ್ಬನು, ಇದೇನು, ಈ ಸೇತುವೆಯನ್ನು ಮುರಿಯಬೇಕೆಂದಿದ್ದೀರೋ ಎಂದನು. ಆಗ ಅವರು, ಖಂಡಿತ ಇಲ್ಲ, ಅದು ಮುರಿಯಲಾರದೆಂಬುದನ್ನು ತೋರಿಸಲಿಕ್ಕಾಗಿ ಪರೀಕ್ಷಿಸುತ್ತಿದ್ದೇವೆ ಎಂದರು. ಪ್ರಿಯರೇ, ನಾನು ನಿಮಗೆ ಹೇಳುತ್ತೇನೆ, ಕರ್ತನಾದ ಯೇಸುವನ್ನು ಪರೀಕ್ಷಿಸಲು ಅದೇ ಕಾರಣವಾಗಿತ್ತು. ಆತನನ್ನು ಮುರಿಯಲು ಸಾಧ್ಯವಿಲ್ಲ ಎಂದು ಸಾಬೀತುಪಡಿಸಲು, ಪ್ರದರ್ಶಿಸಲು. ಆದ್ದರಿಂದ ಆತನ ಪರೀಕ್ಷೆ ನಮ್ಮದಕ್ಕಿಂತ ದೊಡ್ಡದಾಗಿತ್ತು. ನಾವು ಸಹಿಸಿಕೊಳ್ಳುವುದಕ್ಕೆ ಮಿತಿ ಇದೆ. ನೀವು ನನಗೆ ಸಾಕಷ್ಟು ಶೋಧನೆಯನ್ನು ನೀಡುತ್ತೀರಿ, ನೀವು ಒತ್ತಡವನ್ನು ಹೆಚ್ಚಿಸುತ್ತೀರಿ ಮತ್ತು ಅಂತಿಮವಾಗಿ ನಾನು ಅದಕ್ಕೆ ಬಲಿಯಾಗುತ್ತೇನೆ. ಅದು ನಿಮ್ಮ ವಿಷಯದಲ್ಲೂ ನಿಜ. ಆದರೆ ಒತ್ತಡ ಹೆಚ್ಚುತ್ತಲೇ ಇದ್ದರೂ ಕ್ರಿಸ್ತನು ಎಂದಿಗೂ ಬಿಟ್ಟುಕೊಳ್ಳಲಿಲ್ಲ. ಪ್ರಿಯರೇ, ಇನ್ನೊಂದು ಆಸಕ್ತಿಕರವಾದ ವಿಚಾರವೇನೆಂದರೆ, ಈ ಶೋಧನೆಯನ್ನು ಏದೇನ್ ತೋಟದಲ್ಲಿ ಹವ್ವಳಿಗಾದ ಶೋಧನೆಯೊಂದಿಗೆ ಹೋಲಿಸುತ್ತಾರೆ. ಯೇಸುವಿಗಾದ ಶೋಧನೆ ಅಡವಿಯಲ್ಲಿ, ಆದರೆ ಹವ್ವಳಿಗೆ ಶೋಧನೆಯಾದದ್ದು ತೋಟದಲ್ಲಿ. ಇಲ್ಲೇ ಎಂತಹ ವ್ಯತ್ಯಾಸ ನೋಡಿರಿ. ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು ಎಂಬುದೇ. ಪ್ರಿಯರೇ, ಆತನು ಸೈತಾನನಿಂದ ಶೋಧಿಸಲ್ಪಡಲಿದ್ದನು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವೆಯಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಹವ್ವಳಿಗಾದ ಶೋಧನೆಯ ರೀತಿಯದ್ದೇ ಆಗಿದೆ. ಮೊದಲನೆಯದು ಶಾರೀರಿಕವಾದದ್ದು. ಆ ಮರದ ಹಣ್ಣು ಆಹಾರಕ್ಕೆ ಒಳ್ಳೆಯದೆಂದು ಆಕೆ ನೋಡಿದಳು. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಚನ. ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡುವಂತೆ ಯೇಸುವಿಗೆ ಹೇಳಲಾಯಿತು. ಯೋಹಾನ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 15 ಮತ್ತು 16ನೇ ವಚನಗಳಲ್ಲಿ ಇಂತಹ ಶೋಧನೆಯು ವಿಶ್ವಾಸಿಗಳಿಗೆ ಶರೀರದಾಶೆಯಾಗಿದೆ ಎಂದು ಹೇಳಿದೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನವನ್ನು. ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಚನದಲ್ಲಿ ಬರೆದದೆ. ಯೇಸು ಧರ್ಮೋಪದೇಶ ಕಾಂಡವನ್ನು ತಿಳಿದಿದ್ದನು ಮತ್ತು ಅದು ದೇವರಿಂದ ಪ್ರೇರಿತವಾದದ್ದೆಂದು ನಂಬಿದ್ದನು. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು. ಬಳಿಕ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಸೈತಾನನು ಕೀರ್ತನೆ 91, 11 ಮತ್ತು 12ನೇ ವಚನದ ಮಾತನ್ನು ಉಲ್ಲೇಖಿಸುತ್ತಾನೆ. ಆದರೆ ಅದನ್ನು ಸರಿಯಾಗಿ ಹೇಳಿಲ್ಲ. ಇದು ಆತ್ಮೀಕವಾದ ಶೋಧನೆ. ಹವ್ವಳು ಆ ಹಣ್ಣು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿದೆ ಎಂದು ತಿಳಿದಳು. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಚನ. ಕ್ರೈಸ್ತನಿಗೆ ಇದು ಬದುಕು ಬಾಳಿನ ಡಂಬವಾಗಿದೆ. ಯೋಹಾನ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 7ನೇ ವಚನವನ್ನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು ಎಂಬುದೇ. ಪ್ರಿಯರೇ, ಇಲ್ಲಿ ಯೇಸುವು ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ 16ನೇ ವಚನವನ್ನು ಉಲ್ಲೇಖಿಸುತ್ತಿದ್ದಾನೆ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ,
ಸೈತಾನನು ಯೇಸುವಿಗೆ ಲೋಕದ ರಾಜ್ಯಗಳನ್ನು ಅವುಗಳ ವೈಭವವನ್ನು ತೋರಿಸಿದನು. ಇದು ಮಾನಸಿಕವಾದ ಪರೀಕ್ಷೆಯಾಗಿತ್ತು. ಮಾನವನು ಅಧಿಕಾರಕ್ಕಾಗಿ ಆಶೆ ಪಡುತ್ತಾನೆ. ಹವ್ವಳಿಗೂ ಇದೇ ರೀತಿಯ ಪರೀಕ್ಷೆಯಾಯಿತು. ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಎಂಬುದಾಗಿ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಈ ಪರೀಕ್ಷೆಯಲ್ಲಿ ನಮ್ಮಲ್ಲನೇಕರು ಸೋತು ಹೋಗುತ್ತೇವೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನವನ್ನು. ಯೇಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಆತನು ಅಂದರೆ ಯೇಸು ಕ್ರಿಸ್ತನು ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ 13ನೇ ವಚನ ಮತ್ತು 10ನೇ ಅಧ್ಯಾಯ 20ನೇ ವಚನವನ್ನು ಎತ್ತಿ ಹೇಳಿದನು. ಯೇಸು ಪ್ರತಿ ಬಾರಿಯೂ ಸತ್ಯವೇದದ ಮಾತುಗಳಿಂದಲೇ ಉತ್ತರಿಸಿದನು. ಇದು ನಮಗೆಲ್ಲರಿಗೂ ಒಂದು ಉತ್ತಮ ಸಂದೇಶವಾಗಿದೆ. ಪ್ರಿಯ ವೀಕ್ಷಕರೇ, ಕ್ರೈಸ್ತ ಜೀವಿತ ಜೀವಿಸುವುದರಲ್ಲಿ ನಮ್ಮಲ್ಲನೇಕರಿಗೆ ಯಾಕೆ ತೊಂದರೆಗಳಾಗುತ್ತವೆ? ಅದು ದೇವರ ವಾಕ್ಯದ ಸರಿಯಾದ ಪರಿಚಯವಿಲ್ಲದಿದ್ದರಿಂದಲೇ. ನಮ್ಮ ಕರ್ತನು ಪ್ರತಿ ಬಾರಿಯೂ ಸತ್ಯವೇದದ ವಚನಗಳಿಂದಲೇ ಉತ್ತರಿಸಿದನು. ನಮ್ಮ ಪ್ರತಿಯೊಂದು ಸಮಸ್ಯೆಗೂ ಸತ್ಯವೇದದಲ್ಲಿ ಉತ್ತರವಿರುತ್ತದೆ. ಆದ್ದರಿಂದಲೇ ನಾವು ದೇವರ ವಾಕ್ಯವನ್ನು ಚೆನ್ನಾಗಿ ತಿಳಿದಿರಬೇಕಾದದ್ದು ಅವಶ್ಯ. ನಿಮ್ಮ ಸಮಸ್ಯೆಗೆ ನನಗೆ ಉತ್ತರ ತಿಳಿದಿದೆ ಎಂದು ಅರ್ಥವಲ್ಲ. ನಿಮ್ಮ ಮನಃಶಾಸ್ತ್ರಜ್ಞರು ಅಥವಾ ಮನೋವೈದ್ಯರು ನಿಮ್ಮ ಸಮಸ್ಯೆಗೆ ಉತ್ತರವನ್ನು ತಿಳಿದಿದ್ದಾರೆ ಎಂದು ಅರ್ಥವಲ್ಲ. ಆದರೆ ದೇವರು ನಿಮ್ಮ ಸಮಸ್ಯೆಗೆ ಉತ್ತರವನ್ನು ಹೊಂದಿದ್ದಾನೆ ಮತ್ತು ಅದು ಆತನ ವಾಕ್ಯದಲ್ಲಿದೆ. ಅದಕ್ಕಾಗಿಯೇ ನಾವು ಸತ್ಯವೇದವನ್ನು ನಮಗಿಂತ ಚೆನ್ನಾಗಿ ತಿಳಿದುಕೊಳ್ಳಬೇಕು. ನಾವು ನಮ್ಮನ್ನು ತಿಳಿದುಕೊಳ್ಳುವುದರಲ್ಲಿ ನಿಸ್ಸೀಮರು, ಆದರೆ ದೇವರನ್ನು ತಿಳಿದುಕೊಳ್ಳುವುದರಲ್ಲಿ ಸೋಲುತ್ತೇವೆ. ಪ್ರಿಯರೇ, ದೇವರ ವಾಕ್ಯದ ಬಳಿಗೆ ತಿರುಗಿ ಬರೋಣ. ನಾನು ಆ ವಿಷಯವನ್ನು ಪುನರಾವರ್ತಿಸುತ್ತೇನೆ. ಕರ್ತನಾದ ಯೇಸು ಪ್ರತಿ ಬಾರಿಯೂ ಸೈತಾನನಿಗೆ ವಾಕ್ಯದಿಂದಲೇ ಉತ್ತರಿಸಿದನು. ಆತನು, ಸರಿ, ನಾನು ಹೀಗೆ ಭಾವಿಸ್ತೇನೆ ಅಥವಾ ಇದನ್ನು ಮಾಡಲು ಇದಕ್ಕಿಂತ ಉತ್ತಮ ಮಾರ್ಗವಿದೆ ಎಂದು ನಾನು ನಂಬುತ್ತೇನೆ ಎಂದು ಹೇಳಲಿಲ್ಲ. ಪ್ರಿಯರೇ, ದೇವರ ವಾಕ್ಯ ಹೀಗೆ ಹೇಳುತ್ತದೆ ಎಂದು ಆತನು ಖಚಿತವಾಗಿ ಹೇಳಿದನು. ಆತನು ತನ್ನ ಉತ್ತರಕ್ಕಾಗಿ ದೇವರ ವಾಕ್ಯವನ್ನು ಬಳಸಿದನು ಮತ್ತು ದೇವರ ಮಗುವಿಗೆ ಇದು ಸಾಕು ಅಂದ ಹಾಗೆ ಸೈತಾನನು ಅದು ಒಳ್ಳೆಯ ಉತ್ತರಗಳನ್ನು ನೀಡಿದೆ ಎಂದು ಭಾವಿಸಿದಂತೆ ತೋರುತ್ತಿತ್ತು. ಯಾಕೆಂದರೆ ಮುಂದಿನ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಚನದಲ್ಲಿ ಸೈತಾನನು ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೋದನೆಂದು ಬರೆದದೆ. ಅವನು ಬೇಗದಲ್ಲೇ ಹಿಂತಿರುಗಬೇಕು. ಯೇಸುವಿನ ಜೀವಮಾನವಿಡೀ ಆತನನ್ನು ಶೋಧಿಸುತ್ತಲೇ ಇದ್ದನು. ವಿಶೇಷವಾಗಿ ಗೆತ್ಸೆಮನೆ ತೋಟದಲ್ಲಿ ಯೇಸು ಯಾತನೆಗೊಳಗಾದಾಗ ಇದನ್ನು ನೋಡುತ್ತೇವೆ. ಈ ವಿಚಾರಗಳನ್ನೆಲ್ಲ ಪುನರಾವರ್ತಿಸಿ ನೋಡಿ ಅದು ನಮಗೇನು ಕಲಿಸುತ್ತದೆ ಎಂಬುದನ್ನು ನೋಡೋಣ. ಪ್ರಿಯರೇ, ಯೇಸು ಅರಸನಾಗಿ ಹುಟ್ಟಿದವನು. ಆತನನ್ನು ಅರಸನೆಂದೇ ಪರಿಚಯಿಸಲಾಗಿದೆ. ಆತನು ಅರಸನಾಗಿಯೇ ದೀಕ್ಷಾಸ್ನಾನ ಹೊಂದಿದನು. ಈಗ ಅರಸನಾಗಿ ಶೋಧಿಸಲ್ಪಟ್ಟನು. ಮತ್ತಾಯನ ಸುವಾರ್ತೆ ಇಡೀ ಆತನು ಅರಸನಾಗಿಯೇ ಕಾಣಿಸಿಕೊಂಡಿದ್ದಾನೆ. ಪ್ರಿಯರೇ, ಈ ಶೋಧನೆಯು ಇನ್ನೂ ಅನೇಕ ಸಂಗತಿಗಳನ್ನು ತಿಳಿಸುತ್ತದೆ. ಅದರಲ್ಲಿ ಒಂದು, ಸೈತಾನನು ಒಬ್ಬ ವ್ಯಕ್ತಿಯಾಗಿದ್ದಾನೆಂಬುದು. ಅವನ ಕುರಿತ ಪ್ರಶ್ನೆಗಳಿಗೆ ಇದು ಉತ್ತರ ನೀಡುತ್ತದೆ. ಯಾಕಂದರೆ ಕೆಲವರು ಅವನು ಕೇವಲ ಒಂದು ಪ್ರಭಾವ ಮಾತ್ರ ಎಂದು ತಪ್ಪಾಗಿ ನೆನೆಸುತ್ತಾರೆ. ಪ್ರಿಯ ವೀಕ್ಷಕರೇ, ಸೈತಾನನ ಬಹು ಜಾಣ್ಮೆಯ ಮಾತುಗಳನ್ನು ನಾವು ನೋಡುತ್ತೇವೆ. ಅವನು ಹೇಳುತ್ತಾನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು. ಅಂದರೆ ದೇವರ ಮಾರ್ಗವಲ್ಲದರ ಮೂಲಕ ಅದನ್ನು ತೋರಿಸು ಎಂದು. ಯೇಸುವಿಗೆ ಕೆಟ್ಟದ್ದನ್ನು ಮಾಡಲು ಹೇಳಿಲ್ಲ. ರೊಟ್ಟಿಯು ಮಾನವನಿಗೆ ಅತಿ ಅವಶ್ಯವಾದದ್ದೇ. ಆದ್ದರಿಂದ ಕಲ್ಲಿನಿಂದ ರೊಟ್ಟಿಯನ್ನು ಮಾಡುವುದು ಕೆಟ್ಟದ್ದೇನಲ್ಲ. ಪ್ರಿಯರೇ, ಮುಂದೆ ತನ್ನ ಸೇವಾ ಕಾಲದಲ್ಲಿ ಆತನು ಜನರ ದೊಡ್ಡ ಗುಂಪುಗಳಿಗೆ ಆಹಾರ ಒದಗಿಸಿದ್ದಾನೆ. ಆದರೆ ಇಲ್ಲಿ
ಸೈತಾನನ ಪ್ರಯತ್ನವು ಯೇಸುವನ್ನು ದೇವರ ಚಿತ್ತಕ್ಕೆ ಹೊರಪಟ್ಟು ಕಾರ್ಯ ಮಾಡುವಂತೆ ಪ್ರೇರೇಪಿಸುವುದೇ ಆಗಿದೆ. ಪ್ರಿಯ ವೀಕ್ಷಕರೇ, ಈ ಶೋಧನೆಯ ಸಮಯದಲ್ಲೆಲ್ಲ ಯೇಸು ಸೈತಾನನಿಗೆ ದೇವರ ವಾಕ್ಯದಿಂದಲೇ ಉತ್ತರ ಕೊಟ್ಟದ್ದನ್ನು ನೋಡುತ್ತೇವೆ. ಅಂದರೆ ಆತನು ದೇವರಾತ್ಮನ ಮೂಲಕ ದೇವರ ವಾಕ್ಯವೆಂಬ ಖಡ್ಗವನ್ನೇ ಉಪಯೋಗಿಸುತ್ತಾನೆ. ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನವನ್ನು ನೋಡಿರಿ. ಪ್ರಿಯರೇ, ಪ್ರತಿ ಸಲವೂ ಆತನ ಉತ್ತರ ಬರೆದದ್ದೇ ಎಂಬುದಾಗಿತ್ತು. ನಾವು ಕೂಡ ದೇವರಾತ್ಮನ ಕೊಡುವ ದೇವರ ವಾಕ್ಯವೆಂಬ ಈ ಕತ್ತಿಯನ್ನು ಸರಿಯಾಗಿ ಉಪಯೋಗಿಸಿದರೆ ಎಷ್ಟು ಒಳ್ಳೆಯದು. ಅದು ಬಹು ಉಪಯುಕ್ತವಾದ ಆಯುಧವಾಗಿದೆ. ಪ್ರಿಯರೇ, ಇನ್ನೊಂದು ವಿಶೇಷ ಸಂಗತಿ ಎಂದರೆ ಯೇಸು ಧರ್ಮೋಪದೇಶ ಕಾಂಡ ಪುಸ್ತಕದಿಂದಲೇ ವಾಕ್ಯಗಳನ್ನು ಹೇಳಿದನು. ಯೇಸು ಒಂದು ಅದ್ಭುತವನ್ನು ಮಾಡುವುದರ ಮೂಲಕ ಧಾರ್ಮಿಕ ನಾಯಕನಾಗಲಿ ದೇವರು ನೇಮಿಸಿದ ಮಾರ್ಗದಿಂದ ಅಲ್ಲ ಎಂಬುದು ಸೈತಾನನ ಪ್ರಯತ್ನವಾಗಿತ್ತು. ಸೈತಾನನ ಮಾರ್ಗ ಕ್ರೂಜೆಯನ್ನು ತಪ್ಪಿಸುವುದಾಗಿತ್ತು. ಪ್ರಿಯರೇ, ಈ ದಿನಗಳಲ್ಲಿ ಕ್ರೈಸ್ತತ್ವದ ಬಹುಭಾಗವು ಸೈತಾನತ್ವವಾಗಿದೆ. ಚೆನ್ನಾಗಿ ಆಲೋಚಿಸಿ ನೋಡಿರಿ. ಯಾಕಂದರೆ ಅದು ಕ್ರಿಸ್ತನ ಕ್ರೂಜೆಯನ್ನು ಬದಿಗಿರಿಸುತ್ತದೆ. ಇಲ್ಲಿ ಯೇಸು ಒಂದು ಅದ್ಭುತವನ್ನು ಮಾಡುವುದರ ಮೂಲಕ ಒಬ್ಬ ಮಹಾನ್ ಧಾರ್ಮಿಕ ನಾಯಕನಾಗು ಎಂದು ಸೈತಾನನು ಹೇಳುತ್ತಿದ್ದಾನೆ. ಸ್ನೇಹಿತರೆ, ಅದ್ಭುತಗಳನ್ನು ಮಾಡುವವರಿಂದ ಮೋಸ ಹೋಗುವುದು ಅಪಾಯಕರವಾದದ್ದು. ಪ್ರಸ್ತುತ ಅನೇಕ ಜನರು ನಂಬಿ ಗುಣಪಡಿಸುವವರ ಹಿಂದೆ ಹೋಗುತ್ತಿದ್ದಾರೆ. ಸ್ವಲ್ಪ ಚೆನ್ನಾಗಿ ನೋಡಿದರೆ ಅವರ ಸೇವೆಗಳಲ್ಲಿ ನಿಜವಾದ ಅದ್ಭುತಗಳು ನಡೆಯುತ್ತಿಲ್ಲ ಎಂದು ತಿಳಿದು ಬರುತ್ತದೆ. ಆದರೆ ಅವರ ಸೇವೆಗಳಲ್ಲಿ ಹೆಚ್ಚಿನ ಭಾವನೆ ಮತ್ತು ದೃಷ್ಟಾಂತಗಳು ಇರುತ್ತವೆ. ಒಬ್ಬರು ದೇವಸೇವಕರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳುತ್ತಾರೆ. ಏನೆಂದರೆ, ನಾನು ಮುಂದೆ ಬಂದು ತಮ್ಮ ರುಜುವಾತುಗಳನ್ನು ಪ್ರಸ್ತುತಪಡಿಸುವ ಮತ್ತು ಅದ್ಭುತಗಳನ್ನು ಮಾಡುವವರು ವೈದ್ಯನಿಂದ ಅವರು ನಿಜವಾಗಿಯೂ ಗುಣಮುಖರಾಗಿದ್ದಾರೆಂದು ಪ್ರದರ್ಶಿಸುವ ಯಾರಿಗಾದರೂ $100 ಕೊಡುಗೆಯನ್ನು ನೀಡಿದ್ದೇನೆ. ನಿಜ ಹೇಳಬೇಕೆಂದರೆ ಕೇವಲ 2 ಅಥವಾ 3 ಬಂದಿದ್ದಾರೆ ಎಂದು ನನಗೆ ಆಶ್ಚರ್ಯವಾಯಿತು ಎಂಬುದಾಗಿ. ಪ್ರಿಯರೇ, ವೈದ್ಯನಿಂದ ಅವರು ನಿಜವಾಗಿಯೂ ಗುಣಮುಖರಾಗಿದ್ದಾರೆಂದು ಪ್ರದರ್ಶಿಸುವ ಯಾರಿಗಾದರೂ $1000 ಕೊಡುಗೆಯನ್ನು ನೀಡುತ್ತೇನೆ ಎಂದು ಹೇಳಿದರು. ನಿಜ ಹೇಳಬೇಕೆಂದರೆ ಕೇವಲ 2 ಅಥವಾ 3 ಬಂದಿದ್ದಾರೆ ಎಂದು ನನಗೆ ಆಶ್ಚರ್ಯವಾಯಿತು ಎಂಬುದಾಗಿ. ಪ್ರಿಯರೇ, ಇವರು ತುಂಬ ಪ್ರಾಮಾಣಿಕ ಜನರು. ಅವರು ನಿಜವಾಗಿಯೂ ಗುಣಮುಖರಾಗಿದ್ದಾರೆಂದು ನಂಬಿದ್ದರು. ನಾನು ಅವರು ಗುಣಮುಖರಾಗಿದ್ದಾರೆಂದು ನಂಬದ ಕಾರಣ ನಾನು ಎಡ ಕ್ಷೇತ್ರದಲ್ಲಿ ಇದ್ದೇನೆ ಎಂದು ಅವರು ಭಾವಿಸಿದ್ದರು ಮತ್ತು ನಾನು ನಂಬಲಿಲ್ಲ. ಆದರೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ನಾನು ಗುಣಪಡಿಸುವಿಕೆಯನ್ನು ನಂಬುತ್ತೇನೆ. ಅಂದರೆ ನೀವು ನೇರವಾಗಿ ಮಹಾನ್ ವೈದ್ಯರ ಬಳಿಗೆ ಹೋಗುತ್ತೀರಿ ಎಂದು ನಾನು ನಂಬುತ್ತೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಏನಾದರೂ ಗಂಭೀರವಾದ ದೋಷವಿದ್ದಾಗ ನೀವು ನಕಲಿ ವೈದ್ಯರ ಬಳಿಗೆ ಹೋಗುವುದಿಲ್ಲ. ನೀವು ಮಾಡುವುದೇನೆಂದರೆ ಆ ನಿರ್ದಿಷ್ಟ ಕ್ಷೇತ್ರದಲ್ಲಿ ತಜ್ಞರ ಬಳಿಗೆ ಹೋಗುವುದು ಅಲ್ಲವೇ? ನಾನು ನನ್ನ ಪ್ರಕರಣವನ್ನು ಮಹಾನ್ ವೈದ್ಯರ ಬಳಿಗೆ ಕೊಂಡೊಯ್ದಿದ್ದೇನೆ ಮತ್ತು ನಾನು ಅವರನ್ನು ಶಿಫಾರಸು ಮಾಡಬಹುದು. ಅದ್ಭುತಗಳನ್ನು ಮಾಡುವವರು ಎಂದು ಕರೆಯಲ್ಪಡುವ ಕೆಲವು ಜನರ ಮೂಲಕ ಅಲ್ಲ, ನೇರವಾಗಿ ಆತನ ಬಳಿಗೆ ಹೋಗುವುದರಲ್ಲಿ ನಾನು ನಂಬಿಕೆ ಇಡುತ್ತೇನೆ. ಪ್ರಿಯರೇ, ಕರ್ತನಾದ ಯೇಸು ಕೂಡ ಸೈತಾನನು ಬಯಸಿದ ರೀತಿಯಲ್ಲಿ ಧಾರ್ಮಿಕ ನಾಯಕನಾಗಲು ಸಾಧ್ಯವಿರಲಿಲ್ಲ ಮತ್ತು ಅದು ತುಂಬ ಆಸಕ್ತಿದಾಯಕವಾಗಿದೆ. ಸೈತಾನನು ಕೂಡ ಸತ್ಯವೇದದ ಮಾತುಗಳನ್ನು ಉಲ್ಲೇಖಿಸಿದ್ದನ್ನು ನಾವು ನೋಡುತ್ತೇವೆ. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದು ಕೀರ್ತನೆ 91:11 ಮತ್ತು 12 ಮಾತು. ಪ್ರಿಯರೇ, ಸೈತಾನನು ಸತ್ಯವೇದದ ಮಾತುಗಳನ್ನು ಬಹು ಜಾಣತನದಿಂದ ಹೇಳುತ್ತಾನೆ, ಆದರೆ ಅದನ್ನು ನಿಖರವಾಗಿ ಹೇಳಲಾರನು. ಈ ಭಾಗದಲ್ಲಿ ಅವನು ಬಹು ಮುಖ್ಯವಾದ ಒಂದು ಭಾಗವನ್ನು ಬಿಟ್ಟಿದ್ದನು. ಕೀರ್ತನೆ 91:11 ವಚನವನ್ನು ನೋಡಿರಿ. ನೀನು ಹೋಗುವಲ್ಲೆಲ್ಲ ಎಂಬುದು ಇದು ಆ ವಚನದ ಬಹು ಮುಖ್ಯವಾದ ಭಾಗ. ಯೇಸು ದೇವರ ಮಾರ್ಗವನ್ನು ತಪ್ಪಿ ನಡೆಯಬೇಕೆಂಬುದು ಸೈತಾನನ ಉದ್ದೇಶವಾಗಿದೆ. ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಯಾವಾಗಲೂ ಅದ್ಭುತಗಳೇ ಆಗಬೇಕೆಂಬುದು ದೇವರ ಉದ್ದೇಶವಲ್ಲ.
ದೇವರು ನಮಗೆ ಬೇಕಾದುದನ್ನು ಮಾಡುವಂತೆ ಆತನನ್ನು ಒತ್ತಾಯಿಸಬಹುದು. ಆತನು ನಮಗಾಗಿ ಕೆಲಸ ಮಾಡುವ ಆಳಿನಂತೆ ಎಂಬ ಭಾವನೆ ಅನೇಕ ಕ್ರೈಸ್ತರಲ್ಲಿ ಈ ದಿನಗಳಲ್ಲಿ ಇರುತ್ತದೆ. ಪ್ರಿಯರೇ, ಈ ರೀತಿ ನಾವು ಮಾಡಲಾಗದು. ಆತನು ಸಾರ್ವಭೌಮನಾದ ದೇವರು. ನಾವು ಆತನಿಂದ ಸೃಷ್ಟಿಸಲ್ಪಟ್ಟ ಜೀವಿಗಳು ಮಾತ್ರ. ನಾವು ಆತನ ಚಿತ್ತಕ್ಕೆ ವಿಧೇಯರಾಗಬೇಕು. ಆತನ ಚಿತ್ತವೇ ಅತ್ಯುತ್ತಮವಾದದ್ದು. ಪ್ರಿಯರೇ, ಸೈತಾನನು ಯೇಸುವಿಗೆ ಈ ಲೋಕದ ಎಲ್ಲ ರಾಜ್ಯಗಳನ್ನು ಕೊಡುತ್ತೇನೆಂದು ಹೇಳಿದ್ದು ನಮ್ಮಲ್ಲಿ ಪ್ರಶ್ನೆಯನ್ನು ಹುಟ್ಟಿಸುತ್ತದೆ. ಹೀಗೆ ಕೊಡಲು ಅವು ಅವನ ಅಧೀನದಲ್ಲಿವೆಯೋ? ಸರಿ, ನಾನು ನಿಮಗೆ ನನ್ನ ಉತ್ತರವನ್ನು ನೀಡುತ್ತೇನೆ ಮತ್ತು ನಾನು ಅದರ ಬಗ್ಗೆ ಬಹಳಷ್ಟು ಯೋಚಿಸಿದ್ದೇನೆ. ಲೋಕದ ರಾಜ್ಯಗಳನ್ನು ನೀಡಲು ತನಗೆ ಅವಕಾಶವಿದೆ ಎಂಬ ಅವನ ಹೇಳಿಕೆಯನ್ನು ಕರ್ತನಾದ ಯೇಸು ಪ್ರಶ್ನಿಸಲಿಲ್ಲ. ಲೋಕದ ರಾಜ್ಯಗಳನ್ನು ನೀಡಲು ನಿನ್ನಲ್ಲಿ ಇಲ್ಲದ ಕಾರಣ ನೀನು ನನಗೆ ನೀಡಲು ಸಾಧ್ಯವಿಲ್ಲ ಎಂದು ಯೇಸು ಅವನಿಗೆ ಹೇಳಲಿಲ್ಲ. ಪ್ರಿಯರೇ, ಎಲ್ಲವನ್ನು ಸೈತಾನನೇ ನಡೆಸುವನಾಗಿದ್ದಾನೆ. ನಮ್ಮ ನಿಜವಾದ ವೈರಿ ಯಾರೆಂಬುದನ್ನು ನಾವು ತಿಳಿದುಕೊಳ್ಳೋಣ. ಸೈತಾನನು ನಮ್ಮ ಆತ್ಮೀಕ ವೈರಿಯಾಗಿದ್ದಾನೆ. ತಾನೇ ದೇವರಾಗಬೇಕೆಂದು ಆಶಿಸುತ್ತಾನೆ. ಅವನು ಯೇಸುವಿಗೆ ಹೇಳಿದ ಮಾತನ್ನು ಗಮನಿಸಿರಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವೆಲ್ಲವುಗಳನ್ನೆಲ್ಲ ನಿನಗೆ ಕೊಡುವೆನು ಎಂಬುದಾಗಿ. 11ನೇ ವಚನದಲ್ಲಿ ನೋಡುವಂತೆ 3ನೇ ಶೋಧನೆಯ ಬಳಿಕ ಸೈತಾನನು ಯೇಸುವನ್ನು ಬಿಟ್ಟು ಹೋದನು. ಖಂಡಿತವಾಗಿ ಅವನು ಶಾಶ್ವತವಾಗಿ ಬಿಟ್ಟು ಹೋಗಲಿಲ್ಲ. ಪ್ರಿಯರೇ, ಮುಂದಕ್ಕೆ ನಾವು ಯೇಸು ಕಪೆರ್ನೌಮಿನಲ್ಲಿ ತನ್ನ ಬಹಿರಂಗ ಸೇವೆ ಪ್ರಾರಂಭಿಸಿದ್ದು ಎಂಬುದಾಗಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸಿರಿ. ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬುಲೋನ್, ನೆಫ್ತಾಲೀಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು ಎಂಬುದೇ. ಪ್ರಿಯ ವೀಕ್ಷಕರೇ, ಸ್ಥಾನಿಕನಾದ ಯೋಹಾನನನ್ನು ಹೆರೋದನು ಬಂಧಿಸಿ ಸೆರೆಮನೆಯಲ್ಲಿ ಹಾಕಿಸಿದ್ದರಿಂದ ಯೇಸು ಯೆರೂಸಲೇಮನ್ನು ಬಿಟ್ಟು ಹೋದನು. ಈಗ ಯೇಸು ತನ್ನ ಸೇವಾ ಕೇಂದ್ರವನ್ನು ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಸ್ವಂತ ಊರಾದ ನಜರೇತಿನಿಂದ ಕಪೆರ್ನೌಮಿಗೆ ಬದಲಾಯಿಸಿದನು. ಮತ್ತಾಯನು ಈ ಬದಲಾವಣೆಯ ವಿವರಗಳನ್ನು ಕೊಡುವುದಿಲ್ಲ. ಪ್ರಿಯರೇ, 4 ಸುವಾರ್ತೆಗಳು ಒಂದೇ ರೀತಿಯಾಗಿಲ್ಲವೆಂಬುದಕ್ಕೆ ಇದು ಒಂದು ಉದಾಹರಣೆ. 4 ಸಮಾನವಾಗಿ ಕಾಣುವ ಪ್ರಯತ್ನ ತಪ್ಪದ್ದಾಗಿದೆ. ಪ್ರತಿಯೊಂದು ಬೇರೆ ಬೇರೆ ಉದ್ದೇಶಕ್ಕಾಗಿ ಬರೆಯಲ್ಪಟ್ಟದ್ದು. ಯಾವುದೂ ಕೂಡ ಯೇಸುವಿನ ಜೀವನದ ಸಮಗ್ರ ಚರಿತ್ರೆಯಾಗಿಲ್ಲ. ಹಾಗೆ ಆಗಲು ಸಾಧ್ಯವಿಲ್ಲ. ಪ್ರತಿಯೊಂದು ಪುಸ್ತಕವು ಸಮಾಜದ ಒಂದು ವಿಶೇಷ ಗುಂಪಿಗಾಗಿ ಬರೆದಿರುವಂತಹದ್ದು. ಪ್ರಿಯರೇ, ಮತ್ತಾಯನು ಧಾರ್ಮಿಕ ಹಿನ್ನೆಲೆಯಲ್ಲಿ ಇಸ್ರಾಯೇಲರಿಗೋಸ್ಕರವಾಗಿ ಇದನ್ನು ಬರೆದಿದ್ದಾನೆ. ಅದು ಮೂಲತಃ ಇಬ್ರಿಯ ಭಾಷೆಯಲ್ಲಿಯೇ ಬರೆಯಲ್ಪಟ್ಟದ್ದು. ಪ್ರಿಯ ವೀಕ್ಷಕರೇ, ಕಪೆರ್ನೌಮಿಗೆ ಸ್ಥಳಾಂತರಿಸಿದ ಬಗ್ಗೆ ಮತ್ತಾಯನು ಯಾವ ವಿವರವನ್ನೂ ನೀಡದಿದ್ದರೂ ಇತರ ಸುವಾರ್ತೆಗಳಿಂದ ತಿಳಿಯುವುದೇನೆಂದರೆ ಯೇಸುವನ್ನು ಆತನ ಸ್ವಂತ ಊರಿನವರು ತಿರಸ್ಕರಿಸಿದ್ದರು. ಆತನು ಯೆರೂಸಲೇಮಿಗೆ ಕೊನೆಯ ಬಾರಿ ಕ್ರೂಜಿತನಾಗಲು ಹೋಗುವವರೆಗೂ ಕಪೆರ್ನೌಮು ಆತನ ಸೇವಾ ಕೇಂದ್ರವಾಗಿತ್ತು. ಯೇಸು ನಜರೇತಿನಿಂದ ಕಪೆರ್ನೌಮಿಗೆ ಸ್ಥಳಾಂತರವಾದದರ ಕಾರಣವನ್ನು ಮತ್ತಾಯನು ತಿಳಿಸುತ್ತಾನೆ. ಇತರ ಸುವಾರ್ತಿಕರು ಇದನ್ನು ಹೇಳುವುದಿಲ್ಲ. ಯೇಸು ಮಾಡಿದ್ದೆಲ್ಲವೂ ಪ್ರವಾದನೆಗಳ ನೆರವೇರಿಕೆಗಾಗಿ ಇತ್ತು ಎಂಬುದನ್ನು ತಿಳಿಸುವುದಕ್ಕಾಗಿ ಮತ್ತಾಯನು ಇದನ್ನು ತಿಳಿಸುತ್ತಿದ್ದಾನೆ. ಮುಂದಕ್ಕೆ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಜೆಬುಲೋನ್ ಸೀಮೆ ಮತ್ತು ನೆಫ್ತಾಲೀಮ್ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಪ್ರವಾದನೆಯನ್ನು ನಾವು ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 1 ಮತ್ತು 2ನೇ ವಚನ ಹಾಗೂ 42ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನೋಡುತ್ತೇವೆ. ಅನ್ಯ ಜನರಿರುವ ಈ ಗಲಿಲಾಯದ ಕುರಿತು ಹೆಚ್ಚಿನದನ್ನು ನಾನು ಹೇಳುವುದಿಲ್ಲ. ಆದರೆ ಯೇಸುವಿನ ಕಾಲದಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿತ್ತೆಂದು ತಿಳುಕೊಳ್ಳುವುದು ಒಳ್ಳೆಯದು. ಪ್ರಿಯರೇ, ಆತನು
ತನ್ನ ಬಾಲ್ಯವನ್ನು ಈ ಸ್ಥಳದಲ್ಲಿ ಕಳೆದಿದ್ದಾನೆಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಅದು ಅನ್ಯಜನರ ಸೀಮೆ ಎಂಬುದಾಗಿ ಕರೆಯಲ್ಪಟ್ಟಿತ್ತು. ಯಾಕಂದರೆ ರೋಮ್ ಸಾಮ್ರಾಜ್ಯದಿಂದ ತುಂಬ ಜನರು ವಲಸೆ ಬಂದು ಅಲ್ಲಿ ವಾಸ ಮಾಡುತ್ತಿದ್ದರು. ಗಲಿಲಾಯ ಸಮುದ್ರದ ಸುತ್ತ ಪ್ರವಾಸಿಗಳಿಗೆ ಉಳುಕೊಳ್ಳುವ ಛತ್ರಗಳಿದ್ದವು. ಆ ಸೀಮೆಯ ಜನರು ದೇವರಿಂದ ದೂರವಾದವರಾಗಿದ್ದರು. ಪ್ರಿಯರೇ, ಕರ್ತನಾದ ಯೇಸುವಿನ ವಿಶೇಷ ಬೆಳಕು ಅವರಿಗೆ ಹೊಳೆಯಿತು. ಆತನು ಸ್ವತಃ ಅಲ್ಲಿದ್ದರಿಂದ ಅವರು ಆತನನ್ನು ಗಮನಿಸಲೇಬೇಕಾಯಿತು. ಆತನ ಅನೇಕ ಅದ್ಭುತ ಕಾರ್ಯಗಳನ್ನು ಅವರು ಕಂಡರು. ಆದರೆ ಅವರಿಂದ ಬಂದ ಪ್ರತಿಕ್ರಿಯೆ ಬಹು ಅಲ್ಪ. ಮುಂದೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 20ನೇ ವಚನದಿಂದ 24ನೇ ವಚನದಲ್ಲಿ ಆತನು ಅವರ ಮೇಲೆ ತೀರ್ಪನ್ನು ಹೇಳಿ, ಅಯ್ಯೋ ಕೋರಾಜೀನೇ ಎಂದು ಹೇಳುತ್ತಾನೆ. ಕಪೆರ್ನೌಮಿನಲ್ಲಿ ಯೋಹಾನನು ಸೇವೆ ಮುಗಿಸಿದ್ದಲ್ಲಿಂದಲೇ ಯೇಸು ಪ್ರಾರಂಭಿಸುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸುವಿನ ಸಂದೇಶವು ತಿರುಗಿಕೊಳ್ಳಿರಿ, ನನ್ನ ಕಡೆಗೆ ಬನ್ನಿರಿ, ಪರಲೋಕ ರಾಜ್ಯವು ಸಮೀಪಿಸಿತು ಎಂಬುದಾಗಿತ್ತು. ಅದು ಕ್ರಿಸ್ತನಲ್ಲಿ ಬಂದಿತ್ತು. ಯಾಕಂದರೆ ಆತನ ಹೊರತು ಪರಲೋಕ ರಾಜ್ಯ ಇರಲಿಲ್ಲ. ಪರಲೋಕ ರಾಜ್ಯವೆಂದರೆ ಭೂಲೋಕದಲ್ಲಿ ಪರಲೋಕಗಳಲ್ಲಿ ಆಡಳಿತ. ಈ ಲೋಕಕ್ಕೆ ಕರ್ತನಾದ ಯೇಸು ಇದನ್ನೇ ತರಲಿದ್ದಾನೆ. ಈ ಭೂಮಿಯು ಲೌಕಿಕ ಜನರಾದ ಇಸ್ರಾಯೇಲರಿಗೆ ಪರಲೋಕವಾಗಲಿದೆ ಮತ್ತು ಅವರು ಅಲ್ಲಿಂದ ನೇರವಾಗಿ ನಿತ್ಯತ್ವಕ್ಕೆ ಹೋಗಲಿದ್ದಾರೆ. ಸಭೆಗೂ ಇಂತಹ ಒಂದು ನಿರೀಕ್ಷೆ ಇರುತ್ತದೆ. ಆದರೆ ಐಹಿಕ ನಿರೀಕ್ಷೆಯು ಅದ್ಭುತವಾದ ನಿರೀಕ್ಷೆಯಾಗಿದೆ ಮತ್ತು ಅದು ಹಳೆ ಒಡಂಬಡಿಕೆಯ ನಿರೀಕ್ಷೆಯಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ನಿರೀಕ್ಷೆ ಏನಾಗಿದೆ? ನಾವು ನಿತ್ಯ ಜೀವದ ನಿರೀಕ್ಷೆ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆಯೋ? ಹಾಗಾಗಬೇಕಾದರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಆತನ ವಾಕ್ಯಕ್ಕನುಸಾರವಾಗಿ ಜೀವಿಸುವವರಾಗಬೇಕು. ಹೀಗಾಗುವುದಕ್ಕಾಗಿ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನೀನು ನಮ್ಮ ಸಂಗಡ ನಿನ್ನ ವಾಕ್ಯದ ಮೂಲಕ ಮಾತನಾಡಿದ್ದಿ. ನಾವು ಕೇಳಿಸಿಕೊಳ್ಳೋರು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ನಿನ್ನ ಆತ್ಮನ ಬಲವನ್ನು ಇನ್ನೆಚ್ಚಾಗಿ ಅನುಗ್ರಹಿಸಿಕೊಡು. ನಿನ್ನ ಜೀವವುಳ್ಳ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರಾಗಿ ಕರುಣಿಸು. ಅವರು ಇರುವಂಥ ಸ್ಥಳದಲ್ಲಿ ಅವರು ತಮ್ಮ ಕಣ್ಣುಗಳು ನಿನ್ನ ಕಡೆಗೆ ಎತ್ತುವಾಗ ಪರಲೋಕದಿಂದ ನೀನು ಅವರನ್ನು ದೃಷ್ಟಿಸಿ ನಿನ್ನ ವಾಕ್ಯದಿಂದ ಶುದ್ಧೀಕರಿಸಿ ನಿನ್ನ ಆತ್ಮನ ಬಲದೊಂದಿಗೆ ನಿರೀಕ್ಷೆಯ ಜೀವಿತದಲ್ಲಿ ದಿನಾಲು ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಹವ್ವಳು ಏದೆನ್ ತೋಟದಲ್ಲಿ ಶೋಧಿಸಲ್ಪಟ್ಟಂತೆ ಯೇಸು ಕೂಡ ಒಂದು ತೋಟದಲ್ಲಿ ಶೋಧಿಸಲ್ಪಟ್ಟನು. ಹವ್ವಳು ಏದೆನ್ ತೋಟದಲ್ಲಿ ಶೋಧಿಸಲ್ಪಟ್ಟಂತೆ ಯೇಸು ಕೂಡ ಒಂದು ತೋಟದಲ್ಲಿ ಶೋಧಿಸಲ್ಪಟ್ಟನು. ಉತ್ತರ ತಪ್ಪು ಅಥವಾ ಸರಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ಶೋಧನೆ ಎಂಬುದರ ಅರ್ಥವು ಬಹಳ ವಿಶೇಷವಾಗಿತ್ತಲ್ಲವೇ? ದೇವರು ಎಂದಿಗೂ ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಯೇಸು ಕ್ರಿಸ್ತನು ಎಂದಿಗೂ ಬಿದ್ದು ಹೋಗಲಿಲ್ಲ. ಆತನು ಬಿದ್ದಿದ್ದರೆ ನಮಗೊಬ್ಬ ರಕ್ಷಕನು ಇರುತ್ತಿರಲಿಲ್ಲ. ಆತನು ವಾಕ್ಯದ ಮೂಲಕ ಜಯಿಸಿದನು. ಆದುದರಿಂದ ನಾವು ಕೂಡ ಹಾದು ಹೋಗುವ ಎಲ್ಲ ಸಮಯದಲ್ಲಿಯೂ ಎಲ್ಲ ಸ್ಥಿತಿಯಲ್ಲಿಯೂ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸೈತಾನನನ್ನು ಎದುರಿಸಿ ಜಯಭರಿತರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ನಿಮಗೆ ಪ್ರಾರ್ಥನೆಯ ಸಹಾಯ ಬೇಕಿದೆಯೋ? ದೇವರ ಅನ್ಯೋನ್ಯತೆಯಲ್ಲಿ ನಡೆಯಲು ಇನ್ನು ಹೆಚ್ಚಾಗಿ ತಿಳಿದುಕೊಳ್ಳಬೇಕೋ? ಹಾಗಾದರೆ ಇಂದೇ ಕರೆ ಮಾಡಿರಿ. ನೀವು ದೇವರೊಂದಿಗೆ ನಡೆಯೋಣ, ಇತರರನ್ನು ಬೆಳೆಸೋಣ.
ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.